मुस्लिम ख़वातीन के बारे में इंतहाई नाशाइस्ता, नाज़ेबा और अखलाक से गिरी हुई ज़बान में बयान देने वाले आरएसएस लीडर कल्लड़का प्रभाकर भट्ट के खिलाफ कानूनी कार्रवाई करने और उसे गिरफ्तार करने के मुतालबे पर रियासत भर में एहतजाज का सिलसिला जारी है। मुख्तलिफ मुकामात पर पुलिस स्टेशनों में शिकायत भी दर्ज करवाए जा रहे हैं। मुस्लिम फेडरेशन दावनगेरा की जानिब से डिप्टी कमिश्नर ऑफिस दावनगेरा में एहतजाजी मुजाहरा मुनज़्ज़म किया गया। मुस्लिम फेडरेशन की जानिब से डिप्टी कमिश्नर ऑफिस दावनगेरा में एडिशनल डिप्टी कमिश्नर पीएन लोकेश की मारिफत से चीफ मिनिस्टर कर्नाटक सिद्धरामैया और वजीर दाखिला कर्नाटक डॉक्टर जी परमेश्वर को याददाश्त रवाना की गई। दावनगेरा मुस्लिम फेडरेशन के कन्वीनियर टी असगर, तंजीम कमेटी के सेक्रेटरी शाहनवाज खान, दावनगेरा मुस्लिम फेडरेशन के लीडर मोहम्मद शुएब ने मुजाहिरीन को मुखातिब करते हुए कल्लड़क प्रभाकर भट्ट के बयान को मुस्लिम ख़वातीन की तौहीन करार दिया और उसे फौरी गिरफ्तार करने का पुरजोर मुतालबा किया। इंतखाबात से कबल फ़िरका वाराना मुनाफरत, इश्तियाल अंगेज़ी फैलाने वालों के खिलाफ सख्त कार्रवाई करने का कांग्रेस ने वादा किया था, लेकिन अब ऐसा लगता है कि चीफ मिनिस्टर सिद्धरामैया और कांग्रेस ने इस वादे को भुला दिया है। रज़वी रियाज साहब, इस्माइल ज़बीउल्लाह, हाजी सैयद आरिफ, आदिल खान, मोहम्मद हयात, इनायत अली खान, के एच महबूब, बैटरी ज़बीउल्लाह, कलीमुल्लाह खान, मंसूर, नवीद अज़मत, मोहम्मद रफ़ीक, हैदर एन उस्मान, नूरुद्दीन बुत्ती और दीगर ने एहतजाजी मुजाहरे में हिस्सा लिया। ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಆ ಹೇಳಿಕೆ ಮುಸ್ಲಿಂ ಮಹಿಳೆಯರ ಮೇಲೆ ಒಂದು ಅವಹೇಳನಕಾರಿ ಹೇಳಿಕೆಯಾಗಿದೆ। ಆದರೆ ಆ ಕಲ್ಲರ್ಕ ಪ್ರಭಾಕರ್ ಭಟ್ ಈ ದೇಶದ ಸಂಸ್ಕೃತಿಯನ್ನು ಅರ್ಥಕೊಂಡು ಮಾತಾಡಬೇಕಾಗಿದೆ। ಯಾಕಂತ ಹೇಳಿದ್ರೆ ಈ ದೇಶದ ಸಂಸ್ಕೃತಿ ವಸುದೈವ ಕುಟುಂಬಕಂ ಅಂತ ಹೇಳಿ ನಡೆಯುತ್ತಿರುವಂತ ಸಂಸ್ಕೃತಿ। ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು। ಆ ಹೆಣ್ಣು ಮಕ್ಕಳು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವರಾಗಿರಲಿ, ಕ್ರೈಸ್ತ ಸಮಾಜಕ್ಕೆ ಸಂಬಂಧಪಟ್ಟವರಾಗಿರಲಿ, ಅಥವಾ ಅನ್ಯ ಕೌಮಿನ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತಹ ಹೆಣ್ಣು ಮಕ್ಕಳಾಗಿರಲಿ, ಅವರು ನಮ್ಮ ಅಕ್ಕ ತಂಗಿಯರೋ ಅಥವಾ ತಾಯಂದಿರೋ ಅಂತ ಹೇಳಿ ನಾವು ಭಾವಿಸ್ತೇವೆ। ಆ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ನಮ್ಮ ಐಡಿಯಾಲಜಿಯ ಪ್ರೊಪಗೆಂಡಾ ಅಥವಾ ಅದರ ಬಗ್ಗೆ ನಾವು ಮಾತಾಡಬೇಕಾಗಿದೆ। ನಮ್ಮ ಐಡಿಯಾಲಜಿಯನ್ನು ನಾವು ಈ ಸಮಾಜದಲ್ಲಿ ಹಾಕಬೇಕಾದಾಗ ನಾವು ಬೇರೆ ಸಮಾಜಕ್ಕೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಬೇರೆ ಸಮಾಜದ ಮಹಿಳೆಯರ ಮೇಲೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ತಮ್ಮ ಐಡಿಯಾಲಜಿಯ ಪ್ರೊಪಗೆಂಡಾ ಮಾಡುವರಂತ ಈ ಮನುಷ್ಯರನ್ನು ಆದಷ್ಟು ಬೇಗ ಬಂಧಿಸಬೇಕು। ಆದರೆ ಕಾಂಗ್ರೆಸ್ ಸರ್ಕಾರ ಬರುವ ಮುಂಚೆ, ಸಿದ್ದರಾಮಯ್ಯರವರು ಬರುವ ಮುಂಚೆ ಏನೆಲ್ಲ ಒಂದು ಆಶ್ವಾಸನೆ ಕೊಟ್ಟಿದ್ರು, ಯಾರೆಲ್ಲ ಮೈನಾರಿಟೀಸ್ ಮೇಲೆ ಅಥವಾ ಈ ಸಮಾಜದಲ್ಲಿ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನು ನಾವು ಬಂಧಿಸ್ತೇವೆ, ಅವರ ಮೇಲೆ ಸರಿಯಾದ ಮುಕದ್ದಮೆಯನ್ನು ನಡೆಸ್ತೇವೆ ಅಂತ ಹೇಳಿದ್ರು। ಆದರೆ ಈ ಸರ್ಕಾರ ಬಂದ ಮೇಲೆ ನೋಡ್ತಾ ಇದ್ದೇವೆ, ಈ ಮತ್ತೆ ಕೋಮುವಾದಿಗಳು ತಲೆ ಎತ್ತುವ ಕೆಲಸ ಮಾಡ್ತಾ ಇದ್ದಾರೆ। ಆ ತಲೆ ಎತ್ತುವ ಕೆಲಸ ಮಾಡುವಾಗ ನಮ್ಮ ಸಿದ್ದರಾಮಯ್ಯನವರು ಸುಮ್ಮನೆ ಕುಳಿತು ನೋಡ್ತಾ ಇದ್ದಾರೆ। ಇದರಲ್ಲಿ ನಮಗೆ ತಿಳಿದು ಬರುವುದೇನಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರ ಸರ್ಕಾರ ಇದು ಸ್ವತಂತ್ರವಾದ ಸರ್ಕಾರ ಅಲ್ಲ, ಬದಲಿಗೆ ಇದು ಒಂದು ಬಿಜೆಪಿಯ ಪ್ರೆಷರ್ನಲ್ಲಿ ನಡೆಯುತ್ತಿರುವ ಸರ್ಕಾರ ಎಂದು ಕಾಣಿಸ್ತಾ ಇದೆ ನಮಗೆ। ಅದಕ್ಕಾಗಿ ನಿಜವಾಗಿಯೂ ಸಿದ್ದರಾಮಯ್ಯನವರು ಸ್ವತಂತ್ರವಾಗಿ ಸರ್ಕಾರ ನಡೆಸುತ್ತಿದ್ದಾರೆ ಅಂತಾದ್ರೆ ಆದಷ್ಟು ಬೇಗ ಈ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ಪ್ರಭಾಕರ್ ಭಟ್ ಅವರಿಗೆ ಬಂಧಿಸಬೇಕು। ಇಲ್ಲ ಅಂತ ಹೇಳಿದರೆ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ದಮ್ಮಿಲ್ಲ। ಈ ಪ್ರಭಾಕರ್ ಭಟ್ ಯಾರು ಇವತ್ತು ಮುಸ್ಲಿಂ ಮಹಿಳೆಯರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ಕಾಗಿ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾನೆ, ಆ ಪ್ರಭಾಕರ್ ಭಟ್ಟಿಗೆ ನಾನು ಬಯಸ್ತೇನೆ, ನಿಮ್ಮ ಮೋದಿ, ನೀವು ಯಾರ ಹೊಗಳಿಕೆಯನ್ನು ಮಾಡ್ತಿದ್ದೀರಾ ಅದೇ ಮೋದಿಯ ಸರ್ಕಾರ ಇವತ್ತಿದೆ। ಅದೇ ಮಣಿಪುರ ಹೇಗೆ ಇವತ್ತು ಬೆಂಕಿಯಲ್ಲಿ ಉರಿತಾ ಇದೆ, ಇದೇ ಭಾರತದ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ। ಆದ್ರೆ ಆ ಮೋದಿ ಅವರು ಏನ್ ಮಾಡ್ತಾ ಇದ್ದಾರೆ, ಆ ಪ್ರಭಾಕರ್ ಭಟ್ಟಿಗೆ ಇದು ಕಾಣಿಸುವುದಿಲ್ವಾ? ತಮ್ಗೆಲ್ಲರಿಗೂ ಗೊತ್ತಿದೆ, ಭಾನುವಾರ
ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಅನ್ನೋ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ರವರು RSSನ ಮುಖಂಡ, ದಕ್ಷಿಣ ಭಾರತದ ಒಂದು ಸಂಚಾಲಕನಾಗಿ ಕೆಲಸ ಮಾಡಿರ್ತಕ್ಕಂಥ ಈ ವ್ಯಕ್ತಿ ಮಾತಿನ ಭರದಲ್ಲಿ ಆಗಿರ್ಬೋದು ಅಥವಾ ಬೇಕಂತಲೇ ಆಗಿರ್ಬೋದು ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾದಂಥ ಪದಗಳನ್ನು ಬಳಸುವ ಮೂಲಕ ಇವತ್ತು ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದ್ದಾನೆ. ಈ ಅವಮಾನ ಯಾವ ಕಾರಣಕ್ಕೂ ಸಹಿಸಕ್ಕೆ ಆಗದೆ ಇರತಕ್ಕಂಥ ಅವಮಾನ ಮಾಡಿರ್ತಕ್ಕಂಥ ಈ ಒಬ್ಬ ಪ್ರಭಾಕರ್ ಭಟ್ ತಕ್ಷಣನೇ ಈ ರಾಜ್ಯ ಸರ್ಕಾರ ಬಂಧಿಸಿ ಒಳಗೆ ಹಾಕಬೇಕಾಗಿತ್ತು. ನಾವು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಇವತ್ತು ಸೊಮಾಟೊ ಕೇಸ್ ದಾಖಲಿಸಿ ಇವ್ರಿಗೆ ಇಂಥವ್ರಿಗೆಲ್ಲ ಒಳಗೆ ಹಾಕಬೇಕು. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇವತ್ತು ಮುಸಲ್ಮಾನರು 95% ಮತವನ್ನು ಚಲಾಯಿಸಿದ್ದಾರೆ, ನಮಗೆ ರಕ್ಷಣೆ ಕೊಡ್ತೀರಾ ಅಂತ ಹೇಳಿ. ಆದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂಥ ಹೇಳಿಕೆಗಳನ್ನ ಬರ್ತಾ ಇರೋದನ್ನ ಸಹಿಸಕ್ಕೆ ಸಾಧ್ಯ ಇಲ್ಲ.